ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ನೀವು CDEF-GH ಅಂತ ಡಿಸ್ಕ್ ಡ್ರೈವ್ಸ್ ನ ನಿಮ್ ಸಿಸ್ಟಮ್ ಅಲ್ಲಿ ನೋಡಿರ್ತೀರಾ. ಅದೇ ರೀತಿ ಗೂಗಲ್ ಡ್ರೈವ್ ಕೂಡ ಮಾಡಬಹುದು. ಅದೆಲ್ಲ ಹೇಗ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಡೈಲಿ ಬರ್ತಾ ಇರುತ್ತೆ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಗೆ ನಾನು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ದಂಗೆ ನೋಡಿ, ಸಿ ಡ್ರೈವ್ ಇದೆ ಅಂದ್ರೆ ನಂದು ಒಂದೇ ಡ್ರೈವ್ ಇರೋದು. ಈಗ ಮಲ್ಟಿಪಲ್ ಡ್ರೈವ್ಸ್ ಇರುತ್ತೆ CDEF-GH ಅಂತ. ನಿಮ್ದು ಎಷ್ಟು ಸ್ಟೋರೇಜ್ ಇರುತ್ತೋ ಅದ್ರ ಮೇಲೆ. ನಂದು ಸ್ಟೋರೇಜ್ ಬಂದು 500 GB, ನಾನು ಒಂದ್ರಲ್ಲೇ ಎಲ್ಲ ಇಟ್ಕೊಂಡಿದೀನಿ. ಈ ತರ ಮಲ್ಟಿಪಲ್ ಸ್ಟೋರೇಜ್ ಇರುತ್ತೆ. ಅದೇ ರೀತಿ ಈಗ ನಿಮ್ ಗೂಗಲ್ ಡ್ರೈವ್ ನು ಈ ತರ ಸಪರೇಟ್ ಸ್ಟೋರೇಜ್ ಆಗಿ ಇಲ್ಲಿ ಮಾಡೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾರ್ಮಲ್ ಆಗಿ ನೀವು ಗೂಗಲ್ ಡ್ರೈವ್ ಬೇಕು ಅಂದ್ರೆ ಇಲ್ಲಿ ಹೋಗಿ ಗೂಗಲ್ ಡ್ರೈವ್ ಅಂತ ಸರ್ಚ್ ಮಾಡ್ತಿದ್ರಿ. ಇಲ್ಲಾಂದ್ರೆ ನೋಡಿ, ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಇದೆಯಲ್ಲ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡ್ರೈವ್ ಹೋಗ್ಬೇಕಿತ್ತು. ಈ ರೀತಿ ನೀವು ಹೋಗೋ ಅವಶ್ಯಕತೆನೆ ಬೇಡ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಓಕೆನಾ? ಜಸ್ಟ್ ನೀವು ಗೂಗಲ್ ಡ್ರೈವ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ, ಡೌನ್ಲೋಡ್ ಫಾರ್ PC ಅಂತ. ಓಕೆನಾ? ಸರ್ಚ್ ಮಾಡಿದಾಗ ಫಸ್ಟ್ ಆಪ್ಷನ್ ಡೌನ್ಲೋಡ್ ಗೂಗಲ್ ಡ್ರೈವ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಡ್ರೈವ್ ಫಾರ್ ಡೆಸ್ಕ್ಟಾಪ್ ಅಂತ ಇದೆಯಲ್ಲ, ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಡೌನ್ಲೋಡ್ ಆಗುತ್ತೆ. ಜಸ್ಟ್ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬೇಕಷ್ಟೇ. ಇನ್ಸ್ಟಾಲ್ ಮಾಡಿದ್ರೆ ಸೇಮ್ ಆ ಸಿ ಡ್ರೈವ್ ಇತ್ತಲ್ಲ, ಅದೇ ರೀತಿ ನಿಮ್ಗೆ ಗೂಗಲ್ ಡ್ರೈವ್ ಸೆಟಪ್ ಆಗುತ್ತೆ. ಇನ್ಸ್ಟಾಲ್ ಆದ್ಮೇಲೆ ಸೈನ್ ಅಪ್ ಕೇಳುತ್ತೆ. ಸೈನ್ ಅಪ್ ಸೈನ್ ಇನ್ ಎಲ್ಲ ಮಾಡಿ ನೀವು ರೆಡಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಈಸಿಯಾಗಿ ನಿಮ್ ಸಿಸ್ಟಮ್ ಅಲ್ಲಿ ಆಕ್ಸೆಸ್ ಮಾಡ್ಬೋದು. ಸಪರೇಟ್ ಅದನ್ನೇ ಓಪನ್ ಮಾಡೋ ಅವಶ್ಯಕತೆನೇ ಇರಲ್ಲ. ಅದೊಂದು ಡ್ರೈವ್ ಕ್ರಿಯೇಟ್ ಆಗುತ್ತೆ, ಡಿಸ್ಕ್ ಡ್ರೈವ್ ಆಗಿ. ಓಕೆನಾ? ನೋಡಿ, ಡೌನ್ಲೋಡ್ ಆಯ್ತು. ಈಗ ಫೋಲ್ಡರ್ ಹೋಗೋಣ. ನೋಡಿ, ಇದೇ ಅಪ್ಲಿಕೇಶನ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇನ್ಸ್ಟಾಲೇಷನ್ ಪ್ರೊಸೆಸ್ ಕೇಳುತ್ತೆ. ವೇಟ್ ಮಾಡಿ. ನೋಡಿ, ಕೇಳ್ತಿದೆ. ಎಸ್ ಕೊಡಿ. ಎಸ್ ಕೊಟ್ ಮೇಲೆ ದ ವರ್ಷನ್ ಆಫ್ ಗೂಗಲ್ ಡ್ರೈವ್ ಇದು ಆಲ್ರೆಡಿ ಇನ್ಸ್ಟಾಲ್ಡ್ ಅಂತ ಬರ್ತಿದೆ. ನಂದ್ರಲ್ಲಿ ಆಗ್ಲೇ ಇನ್ಸ್ಟಾಲ್ ಆಗಿದೆ ಅಂತ ಬರ್ತಿದೆ. ಓಕೆನಾ? ನಿಮ್ದ್ರಲ್ಲಿ ಇನ್ಸ್ಟಾಲ್ ಆಗಿಲ್ಲ ಅಂದ್ರೆ ಇನ್ಸ್ಟಾಲೇಷನ್ ಪ್ರೊಸೆಸ್ ಆಗುತ್ತೆ. ಇನ್ಸ್ಟಾಲ್ ಆದ್ಮೇಲೆ ಜಸ್ಟ್ ನೀವೇನು ಮಾಡ್ಬೇಕಾಗಿಲ್ಲ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಗೂಗಲ್ ಡ್ರೈವ್ ಅಂತ ಇರುತ್ತೆ. ಇನ್ಸ್ಟಾಲ್ ಆದ್ಮೇಲೆ ಸರ್ಚ್ ಹೋಗಿ ಗೂಗಲ್ ಡ್ರೈವ್ ನ ಸರ್ಚ್ ಮಾಡಿದ್ರೆ ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ವೆಲ್ಕಮ್ ಟು ಗೂಗಲ್ ಡ್ರೈವ್ ಅಂತ ಬರುತ್ತೆ. ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಸೈನ್ ಇನ್ ಕೇಳುತ್ತೆ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಯಾವ ಮೇಲ್ ಐಡಿ ಇದೆಯೋ ಆ ಮೇಲ್ ಐಡಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಎಲ್ಲಾ ಮೇಲ್ ಐಡಿಗೂ ಒಂದು ಗೂಗಲ್ ಡ್ರೈವ್ ಕಂಪಲ್ಸರಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ನ ಎಂಟ್ರಿ ಮಾಡಿ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೆರಿಫಿಕೇಶನ್ ಕೇಳುತ್ತೆ. ಎಲ್ಲ ಏನೇನ್ ಕೇಳುತ್ತೋ ಎಲ್ಲಾನು ನೀವು ಕಂಟಿನ್ಯೂ ಮಾಡ್ಬೇಕು. ಓಕೆನಾ? ನನ್ ಮೊಬೈಲಿಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಂತಿದ್ದಂಗೆ ನೋಡಿ, ಇಲ್ಲಿ ಸೈನ್ ಇನ್ ಅಂತ ಕೇಳ್ತಿದೆ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸಕ್ಸಸ್, ಯು ಹ್ಯಾವ್ ಸೈನ್ಡ್ ಗೂಗಲ್ ಡ್ರೈವ್. ಟು ಕಂಟಿನ್ಯೂ ಕ್ಲೋಸ್ ದ ವಿಂಡೋ ಅಂಡ್ ರಿಟರ್ನ್ ಟು ಗೂಗಲ್ ಡ್ರೈವ್ ಅಂತ ಬರ್ತಿದೆ. ಈಗ ಕ್ಲೋಸ್ ಮಾಡಿ. ನೋಡಿ, ಈಗ ನಿಮಗೆ ತೋರಿಸ್ತೀನಿ ನಾನು ಗೂಗಲ್ ಡ್ರೈವ್ ಯಾವ ರೀತಿ ಸೆಟಪ್ ಆಗಿರುತ್ತೆ ಅಂತ. ನೋಡಿ, ಎಲ್ಲ ಸೆಟಪ್ ಆಗೋಯ್ತು ಈಗ. ನೋಡಿ, ಸೆಟಪ್ ಇನ್ ಗೂಗಲ್ ಡ್ರೈವ್. ನೋಡಿ, ಇಲ್ಲಿ ಚೂಸ್ ದ ಫೋಲ್ಡರ್ ಟು ಸಿಂಕ್ ಫ್ರಮ್ ಯುವರ್ ಕಂಪ್ಯೂಟರ್ ಡ್ರೈವ್ ಅಂತ ಕೇಳ್ತಿದೆ. ಯಾವ ಫೋಲ್ಡರ್ ಬೇಕಿಲ್ಲ, ಸಪರೇಟ್ ಫೋಲ್ಡರ್ ಮಾಡ್ರಿ. ಎಕ್ಸಾಂಪಲ್ ಇದ್ ನೀವು ಬೇಕು ಅಂದ್ರೆ ಮಾಡ್ಕೊಳ್ಳಿದೇನು ಅವಶ್ಯಕತೆ ಇಲ್ಲ. ಚೂಸ್ ದ ಫೋಲ್ಡರ್ ಟು ಸಿಂಕ್ ಫ್ರಮ್ ಯುವರ್ ಕಂಪ್ಯೂಟರ್ ಟು ಡ್ರೈವ್ ಅಂತಿದೆ. ಸ್ಕಿಪ್ ಕೊಡಿ. ಆಮೇಲೆ ನೆಕ್ಸ್ಟ್ ಕೊಡಿ. ಇದನ್ನ ಕ್ಲೋಸ್ ಮಾಡಿ. ಸಾರಿ, ನೋಡಿ, ಈಗ ಮೈ ಕಂಪ್ಯೂಟರ್ಗೆ ಹೋದ್ರೆ ಗೂಗಲ್ ಡ್ರೈವ್ ಅನ್ನೋದು ಒಂದು ಸಪರೇಟ್ ಆಗಿ 15 GB, ಮಿನಿಮಮ್ 15 GB ಎಲ್ಲಾ ಜಿಮೇಲ್ ಐಡಿಗೂ ಒಂದು ಗೂಗಲ್ ಡ್ರೈವ್ ಕ್ರಿಯೇಟ್ ಆಗಿರುತ್ತೆ. ನೋಡಿ, ಈ ತರ ಇಲ್ಲ ನೀವು ನೆಕ್ಸ್ಟ್ ಎಲ್ಲ ಏನೇನ್ ಆಪ್ಷನ್ ಇದೆಯಲ್ಲ ಇಲ್ಲ ಆಕ್ಸೆಸ್ ಮಾಡ್ಬೋದು. ಓಕೆನಾ? ನೋಡಿ, ಇಷ್ಟೇ ಸಿಂಪಲ್ ಟ್ರಿಕ್. ನೀವು ನೆಕ್ಸ್ಟ್ ಜಿಮೇಲ್ ಹೋಗಿ ಇಲ್ಲ ಸಪರೇಟ್ ಆಗಿ ಗೂಗಲ್ ಡ್ರೈವ್ ಅಂತ ಸರ್ಚ್ ಮಾಡೋದೇ ಇರಲ್ಲ. ನಿಮ್ ಸಿಸ್ಟಮ್ ಅಲ್ಲೇ ಈಗ CDEF-GH ಅಂತ ಡ್ರೈವ್ ಗಳು ಇರುತ್ತಲ್ಲ, ಅದೇ ರೀತಿ ಡಿಸ್ಕ್ ಡ್ರೈವ್ ಇದೊಂದು ಸಪರೇಟ್ ಗೂಗಲ್ ಡ್ರೈವ್ ಡಿಸ್ಕ್ ಡ್ರೈವ್ ಒಂದು ಕ್ರಿಯೇಟ್ ಆಗುತ್ತೆ. ನೋಡಿ, ಸಿಂಪಲ್ ಆಗಿದೆ. ನೀವು ಸಪರೇಟ್ ಆಗಿ ಹುಡುಕೋ ಅವಶ್ಯಕತೆನೇ ಇರಲ್ಲ. ಇಲ್ಲ ನೀವು ಈಸಿಯಾಗಿ ಡ್ರೈವ್ ನ ಆಕ್ಸೆಸ್ ಮಾಡಬಹುದು. ಎಮರ್ಜೆನ್ಸಿ ಸ್ಟೋರೇಜ್ ತರನಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆನಾ? ಇಷ್ಟೇ ನೋಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯೂಸ್ಫುಲ್ ಅನ್ಸಿದ್ರೆ ನಿಮ್ ಫ್ರೆಂಡಿಗೆ ಕೂಡ ಶೇರ್ ಮಾಡಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಟೆಕ್ ಟಿಪ್ಸ್ ಡೈಲಿ ಬರ್ತಾ ಇರುತ್ತೆ. ಧನ್ಯವಾದಗಳು.